ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತು ಕರಿಬೇವು ಚಟ್ನಿ ಪುಡಿ ಮಾಡೋದು ತೋರಿಸ್ತಾ ಇದ್ದೇನೆ. ನೋಡೋಣ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟು ಒಂದು ಬೌಲಿನಷ್ಟು ಕರಿಬೇವಿನ ಎಲೆಗಳನ್ನು ತೊಗೊಳ್ಬೇಕು. ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂದು ಪಾವು ಕಿಲೋ ಅಷ್ಟು ಬೆಳ್ಳುಳ್ಳಿ, ಒಂದು ಬಟ್ಲಷ್ಟು ಉದ್ದಿನಬೇಳೆ, ಒಂದು ಅರ್ಧ ಬಟ್ಲಷ್ಟು ಕಡಲೆಬೇಳೆ, ಒಂದು 2-3 ಸ್ಪೂನು ಜೀರಿಗೆ, ಸಾಸಿವೆ ಬೇಕಾಗುತ್ತೆ, 2 ಸ್ಪೂನಷ್ಟು ಧನಿಯಾ ಬೇಕಾಗುತ್ತೆ. ಮೊದಲಿಗೆ ಗ್ಯಾಸನ್ನು ಚಲೋ ಮಾಡಿ ಅದರಲ್ಲಿ ಬೆಳ್ಳುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಸಿಪ್ಪೆ ಸಮೇತವಾಗಿ ಹುರಿದ್ರೆ ನಡೆಯುತ್ತೆ. ಮತ್ತು ಕಡಲೆಬೇಳೆನ ಹಾಕಬೇಕು, ನಂತರ ಉದ್ದಿನಬೇಳೆನ ಹಾಕಬೇಕು, ಅನಂತರ ಸಾಸಿವೆ ಹಾಕಬೇಕು, ಜೀರಿಗೆನ ಹಾಕ್ಕೊಳ್ಬೇಕು ನಾವು, ಮತ್ತು ಧನಿಯಾನು ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ನಂತರ ಅದೇ ಬಾಣಲೆಯಲ್ಲಿ ಒಣಮೆಣಸಿನ್ಕಾಯಿನ ಹುರ್ಕೊಳ್ಬೇಕು, ಕರಿಬೇವನ್ನ ಹುರ್ಕೊಳ್ಬೇಕು. ಎಣ್ಣೆ ಹಾಕಿ ಹುರಿದ್ರೆ ತುಂಬ ದಿನ ಇಡೋಕ್ಕಾಗೋಲ್ಲ, ಅದಕ್ಕೆ ಹಾಗೆ ಡ್ರೈ ಆಗಿ ಹುರ್ಕೊಳ್ಬೇಕು. ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಸ್ವಲ್ಪ ಕೆಂಪಗೆ ಆಗಬೇಕು, ಸ್ವಲ್ಪ ತಣ್ಣಗಾಗಲು ಬಿಟ್ಟು ಅಂದರೆ ಆರಲು ಬಿಡಬೇಕು. ಆನಂತರ ಮಿಕ್ಸಿ ಜಾರಿಗೆ ಮೊದಲು ಹುರ್ಕೊಂಡಿರುವಂಥ ಬೆಳ್ಳುಳ್ಳಿ ಎಲ್ಲ ಮಸಾಲೆ ದಿನಸುಗಳನ್ನು ಹಾಕಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಬೇಕು. ಅದೇ ಜಾರಿಗೆ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವು ಹುರ್ಕೊಂಡಿರೋದನ್ನು ಹಾಕಿ ಸಣ್ಣಗೆ ತರಿಯಾಗಿ ಮಾಡ್ಕೊಳ್ಬೇಕು. ಈ ಥರ ನೋಡಿ, ಈ ಥರ ಆಗುತ್ತೆ. ನೀವು ಇನ್ನೂ ಸ್ವಲ್ಪ ಬರೀ ತಣ್ಣಗೆ ಮಾಡ್ಕೋಬೇಕಾದ್ರೆ ಮಾಡ್ಕೊಳ್ಳಿ. ಈ ಥರ ತರಿಯಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಉಪ್ಪನ್ನು ನೀವು ಟೇಸ್ಟ್ ಕೂಡ ಮಾಡ್ಕೊಳ್ಬೋದು. ಸರಿ ಇದೆ ಇಲ್ಲ ಅಂಥೇಳಿ ಮಾಡಿಕೊಂಡು ಮತ್ತೆ ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಬಿಸಿ ಇರುವಾಗಲೇ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕುವಾಗ ಕೂಡ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಒಂದು ಅರ್ಧ ಸ್ಪೂನ್ ಹಾಕಿದ್ರೂ ಸಾಕಾಗುತ್ತೆ. ಎಲ್ಲ ಚೆನ್ನಾಗಿ ಕಳಿಸ್ಕೊಳ್ಬೇಕು. ಚೆನ್ನಾಗಿ ಸ್ವಲ್ಪ ಬಿಸಿಯಾಗುವವರೆಗೂ ಹಾಕ್ಕೊಂಡು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಮ್ಚೂರು ಪೌಡರ್ ಇದ್ರೂ ಹಾಕ್ಕೊಳ್ಬೋದು. ಒಂದು 2 ಸ್ಪೂನಷ್ಟು ಹಾಕಿ, ಇಲ್ಲ 1 ಟೇಬಲ್ ಸ್ಪೂನ್ ಆದರೂ ಹಾಕ್ಕೊಳ್ಬೋದು. ಹಿಂಗನ್ನು ಹಾಕಬೇಕು. ಹಿಂಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ರೊಟ್ಟಿ ಕೂಡ ಈ ಥರ ಎಣ್ಣೆ ಹಾಕಿ ತಿನ್ಬೋದು. ಅನ್ನಕ್ಕೆ ಕೂಡ ಬಿಸಿ ತುಪ್ಪವನ್ನು ಹಾಕಿ ಕೂಡ ತಿನ್ಬೋದು. ಎಣ್ಣೆ ಜೊತೆ ಕೂಡ ಬಿಸಿ ಅನ್ನಕ್ಕೆ ತಿನ್ಬೋದು. ತುಂಬ ಟೇಸ್ಟ್